ಗೌರಿಬಿದನೂರು ನಗರದ ಹಳೆ ನಗರಸಭೆ ಆವರಣದಲ್ಲಿ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಮಾಡಲು ಅನೇಕ ತರಬೇತಿ ನೀಡುತ್ತಿದ್ದಾರೆ. ಅದರಲ್ಲಿ ಬ್ಯೂಟಿಷಿಯನ್, ಬೇಕರಿ ಉತ್ಪನ್ನಗಳ ತಯಾರಿಕೆ, ಬೆಲ್ಲದ ಚಿಕ್ಕಿ, ಪುಳಿಯೋಗರೆ ಪೌಡರ್, ಬೆಲ್ಲದ ಬುರುಗುಂಡೆ ಹೀಗೆ ನಾನಾ ರೀತಿಯ ತಿಂಡಿಗಳನ್ನು ತಯಾರಿಸುವ ತರಬೇತಿ ನಗರಸಭೆ ಸಹಾಯ ಹಾಗೂ ಮೈಕ್ರೋ ಸ್ಕಿಲ್ ಟ್ರೈನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಂನಿಂದ ತರಬೇತಿಗೊಳಿಸಲಾಗುತ್ತಿದೆ. ಸೆಣಬಿನ ಚೀಲ ತಯಾರಿಕೆ ಸೇರಿದಂತೆ ವಿವಿಧ ರೀತಿಯ ಸಿಹಿ ತಿಂಡಿಗಳು ತಯಾರಿಸುವ ತರಬೇತಿ, ವಾಣಿಜ್ಯೋದ್ಯಮದ ಅಭಿವೃದ್ಧಿ ಕುರಿತು ಮಾಹಿತಿ ನೀಡಲಾಗುತ್ತಿದೆ. ತರಬೇತಿ ಕೇಂದ್ರಕ್ಕೆ ನಗರಸಭಾ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ಹಾಗೂ ಆಯುಕ್ತೆ ಗೀತಾ ಭೇಟಿ ನೀಡಿ ಪರಿಶೀಲಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಇಡಿ ಇಲಾಖೆಯ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ರಫಿಯಾ ಮಾತನಾಡಿ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಮಾತಿನಲ್ಲಿ ಮಹಿಳೆಯರು ತರಬೇತಿ ಸದುಪಯೋಗ ಪಡೆದು ಉತ್ತಮ ಜೀವನ ರೂಪಿಸಿಕೊಳ್ಳುವಂತೆ ಹೇಳಿದರು. ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿರುವ ಬಡತನ ರೇಖೆಗಿಂತ ಕೆಳಗಿರುವ ಯುವಕ ಯುವತಿಯರು ಮತ್ತು ಮಹಿಳೆಯರಿಗೆ ಉಚಿತವಾಗಿ ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿ ನೀಡಿ ಅವರನ್ನು ಆರ್ಥಿಕ ಪ್ರಗತಿಯತ್ತ ಕೊಂಡೊಯ್ಯುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಸೊ ನಮ್ಮ ಒಂದು ಈ ಇಡಿನ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಬಡ ಮಹಿಳೆ ಆಗಿರಬಹುದು, ಒಬ್ಬ ನಿರಾಶ್ರಿತ ಮಹಿಳೆ ಆಗಿರಬಹುದು, ನಾನು ಏನು ಮಾಡಲಾರೆ, ನನ್ಗೇನು ಈಗ ದಾರಿ ಇಲ್ಲ ಅನ್ನೋ ಒಂದು ಮಹಿಳೆಗೆ ಹಲವಾರು ತರಬೇತಿಗಳನ್ನ ನಾವು ಫ್ರೀ ಆಗಿ ಕೊಟ್ಟು ಅವ್ರಿಗೆ ಒಂದು ಸ್ವಾವಲಂಬಿತರಾಗಿ ಬೇರೆಯವ್ರಿಗೆ ಅವಲಂಬಿತರಾಗ್ದಿರಾ ಸ್ವಾವಲಂಬಿತರಾಗಿ ಬದುಕೋದಕ್ಕೆ ಒಂದು ಅವರಲ್ಲಿ ಬದುಕಬೇಕು ಅನ್ನೋ ಒಂದು ಛಲವನ್ನು ತಂದ್ಕೊಡೋ ಒಂದು ಸಂಸ್ಥೆ ನಮ್ದು. ಸೊ ಈ ಒಂದು ಸಂಸ್ಥೆಯಲ್ಲಿ ಈ ವರ್ಷದಲ್ಲಿ ನಮಗೆ 3 ತರಬೇತಿಗಳನ್ನ ಕೊಟ್ಟಿದ್ದಾರೆ. ಒಂದು ಜೂಟ್ ಬ್ಯಾಗ್ ತರಬೇತಿ, ಮತ್ತೆ ಫುಡ್ ಪ್ರೊಸೆಸ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಹಾಗೂ ಒಂದು ಬ್ಯೂಟಿಷಿಯನ್ ತರಬೇತಿಯನ್ನ ಕೊಡ್ತಾ ಇದ್ದೀವಿ. ಹಲವಾರು ಮಹಿಳೆಯರು ಈಗ ಫಸ್ಟ್ ಬ್ಯಾಚ್ ಅಲ್ಲಿ ಮಾಡಿರುವಂತಹ ಮಹಿಳೆಯರು 40 ಜನ, 20 ಜನ ಮಹಿಳೆಯರು ಮುಂದೆ ಬಂದು ತಮ್ಮ ಸ್ವಂತ ಕಾಲಲ್ಲಿ ನಿಂತು ಯೂನಿಟ್ ಅನ್ನ ಓಪನ್ ಮಾಡಿ ಸರ್ವೆ ಮಾಡಿ ಅವರೇ ಸ್ವತಃ ಸರ್ವೆ ಮಾಡಿ ಹಲವಾರು ಬ್ಯಾಗ್ಗಳನ್ನ ಒಂದು ಮಾರ್ತಾ ಇದ್ದಾರೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.